ಅಹಂಕಾರದಿಂದ ಮನುಷ್ಯನಿಗೆ ಮನುಷ್ಯನು ಕಾಣುವುದಿಲ್ಲ. ತನ್ನದೇ ಮಾಡಿಯ ಮೇಲೆ ನಿಂತಾಗ ತನ್ನ ಮನೆ ಕಾಣುವುದಿಲ್ಲ. ಒಂದು ಅದ್ಭುತವಾದ ಸಣ್ಣದಾದ ಕತೆ. ಈ ಕತೆ ಶುರುವಾಗುತ್ತದೆ ಒಂದು ಕಾಡಿನಿಂದ. ಸಂಜೆಯ ಹವಾಮಾನ ಬದಲಾಗಿತ್ತು. ಕಪ್ಪಾದ ಮೋಡಗಳು ಆಕಾಶದಲ್ಲಿ ಚಲಿಸುತ್ತಿದ್ದವು. ಹವಾಮಾನ ತುಂಬ ಭಯಂಕರವಾಗಿತ್ತು. ಸಿಡಿಲುಗಳು ಆರ್ಭಟಿಸುತ್ತಿದ್ದವು. ಅಚಾನಕ್ಕಾಗಿ ಒಂದು ಸಿಡಿಲು ಬಂದು ಬಿತ್ತು. ಆ ಸಿಡಿಲು ಬಿದ್ದ ಕಾರಣಕ್ಕೆ ಕಾಡಿನಲ್ಲಿ ಬೆಂಕಿ ಹರಡಿತು. ಪ್ರಾಣಿಗಳು ತಮ್ಮ ಪ್ರಾಣ ಉಳಿಸಲು ಇಲ್ಲಿಂದ ಅಲ್ಲಿಗೆ ಓಡಾಡುತ್ತಿದ್ದವು. ಆ ಪ್ರಾಣಿಗಳಲ್ಲಿ ಬಂಗಾರದ ಕೂದಲಿನ ಚರ್ಮ ಹೊಂದಿರುವ ಒಂದು ಹೆಣ್ಣು ಜಿಂಕೆ ಇತ್ತು. ಆ ಜಿಂಕೆ ಕೂಡ ಓಡುತ್ತಿತ್ತು. ಆ ಜಿಂಕೆ ಪ್ರೆಗ್ನೆಂಟ್ ಆಗಿತ್ತು, ನೋವಿನಲ್ಲಿತ್ತು. ಮಕ್ಕಳಿಗೆ ಜನ್ಮ ನೀಡುವವಳಿದ್ದಳು. ಆದರೆ ಆ ಸಮಯದಲ್ಲಿ ಅದಕ್ಕೆ ತುಂಬ ದೊಡ್ಡ ಸಮಸ್ಯೆ ಆಗಿತ್ತು. ಮೊದಲು ತನ್ನ ಪ್ರಾಣವನ್ನು ರಕ್ಷಿಸಬೇಕು. ಅದರ ನಂತರ ಮುದ್ದಾದ ಸುಂದರವಾದ ಮಕ್ಕಳನ್ನು ಈ ಪ್ರಪಂಚಕ್ಕೆ ತರಬೇಕಿತ್ತು. ಜಿಂಕೆ ಓಡುತ್ತಾ ನಡೆದಾಡುತ್ತಿತ್ತು ಮತ್ತು ಕಾಡಿನ ಒಂದು ಮೂಲೆಗೆ ಬಂದು ತಲುಪಿತು. ಅಲ್ಲಿ ನದಿಯು ಉಕ್ಕಿ ಹರಿಯುತ್ತಿತ್ತು. ನದಿ ದಡಕ್ಕೆ ತಲುಪಿ ಜಿಂಕೆಯು ನೀಳವಾದ ಉಸಿರು ತೆಗೆದುಕೊಂಡಿತ್ತು. ಸ್ವಲ್ಪ ನೀರು ಕುಡಿಯಿತು ಮತ್ತು ಜಿಂಕೆಯು ತನಗಾಗಿ ಸುರಕ್ಷಿತ ಜಾಗವನ್ನು ಹುಡುಕಲು ಪ್ರಾರಂಭಿಸಿತು. ಮಕ್ಕಳನ್ನು ಜನ್ಮ ನೀಡಲು ಅನುಕೂಲವಾಗುವಂತೆ. ಅಚಾನಕ್ಕಾಗಿ ಅದಕ್ಕೆ ಅನಿಸಿತು, ಅದರ ಬೆನ್ನಟ್ಟಿ ಯಾರೋ ಬರುತ್ತಿದ್ದಾರೆ. ಅದು ಓರೆಗಣ್ಣಿನಿಂದ ನೋಡಿದಾಗ ತಿಳಿಯಿತು. ಪೊದೆಗಳ ಹಿಂದೆ ಅಡಗಿಕೊಂಡು ಒಬ್ಬ ಶಿಕಾರಿ ಕುಳಿತಿದ್ದ. ತನ್ನ ಬಂದೂಕಿನಲ್ಲಿ ಗುಂಡುಗಳನ್ನು ತುಂಬಿಸುತ್ತಿದ್ದ ಮತ್ತು ಕಾಯುತ್ತಿದ್ದ. ಯಾವಾಗ ಗುರಿ ಇಡಬೇಕು ಜಿಂಕೆಯ ಮೇಲೆ, ಅದನ್ನು ಒಡೆದು ಕೊಂದು ಹಾಕಬೇಕು. ಜಿಂಕೆಗೆ ಅರ್ಥವಾಗಲಿಲ್ಲ ಏನಾಗುತ್ತಿದೆ. ಕಾಡಿನಲ್ಲಿ ಬೆಂಕಿ ಬಿತ್ತು. ಈಗ ಶಿಕಾರಿ ಬಂದಿದ್ದಾನೆ. ಜಿಂಕೆ ತನ್ನ ಪ್ರಾಣ ಉಳಿಸಲು ಓಡಲು ತಯಾರಿ ಮಾಡುತ್ತಿದ್ದಾಗ, ದಿಕ್ಕನ್ನು ಬದಲಾಯಿಸುತ್ತಿರುವಾಗ ಅವಳು ತಿರುಗಿದಳು. ನೋಡಲು ಸಿಕ್ಕಿತು. ಹಸಿವೆಯಿಂದ ತನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದ ಹುಲಿ. ಜಿಂಕೆಗೆ 4 ದಿಕ್ಕುಗಳಿಂದ ಸಮಸ್ಯೆಗಳು ಬಂದವು. ಒಂದು ದಿಕ್ಕಿನಲ್ಲಿ ನದಿ ಇತ್ತು, ಸರಿಯಾಗಿ ಕಾಣುತ್ತಿತ್ತು, ದಾಟಿಕೊಂಡು ಹೋಗಲು ಸಾಧ್ಯವಿಲ್ಲ. ಇನ್ನೊಂದು ದಿಕ್ಕಿನಲ್ಲಿ ಬೆಂಕಿ ಹತ್ತಿ ಉರಿಯುತ್ತಿತ್ತು. 3ನೇ ದಿಕ್ಕಿನಲ್ಲಿ ಶಿಕಾರಿ ಇದ್ದ. 4ನೇ ದಿಕ್ಕಿನಲ್ಲಿ ಹುಲಿ ಬಂತು. ಜಿಂಕೆ ಎದುರು ಕಷ್ಟ ಸಂಕಷ್ಟವೇ ಇತ್ತು. ಯಾವುದೇ ಅವಕಾಶವಿರಲಿಲ್ಲ ತನ್ನ ಪ್ರಾಣವನ್ನು ರಕ್ಷಿಸಲು. ಜಿಂಕೆ ಒಂದು ಬಾರಿ ಯೋಚಿಸಿತು, ಸಾಯುವುದು ಖಂಡಿತ. ಸಾಯುವುದಾದರೆ ಧೈರ್ಯದಿಂದ ಸಾಯುತ್ತೇನೆ. ಜಿಂಕೆಯು ಈಗ ಶಿಕಾರಿಯ ಕಡೆ ಮುಖ ಮಾಡಿ ನಿಂತಿತು. ಕಣ್ಣುಗಳನ್ನು ಮುಚ್ಚಿತು. ಕಾಯುತ್ತಿತ್ತು ಗುಂಡು ಹಾರಿಸಲ್ಪಡುವುದನ್ನು. ಇದರ ನಡುವೆ ಮೇಲೆ ಇರುವವನಿಗೆ ಧನ್ಯವಾದ ಹೇಳಲಾರಂಭಿಸಿತು. ಜೀವನ ಕೊಟ್ಟಿದ್ದಕ್ಕೆ ಮೇಲೆ ಇರುವವನಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಾರಂಭಿಸಿತು. ಮತ್ತೆ ಮತ್ತೆ ಹೇಳುತ್ತಿತ್ತು, ನನ್ನ ಪ್ರಾಣ ಉಳಿಸಿ, ಎಲ್ಲ ನಿಮ್ಮ ಕೈಯಲ್ಲಿದೆ. ನನ್ನ ಮುದ್ದು ಮುದ್ದಾದ ಮರಿಗಳನ್ನು ಈ ಪ್ರಪಂಚಕ್ಕೆ ಬರುವ ಅವಕಾಶ ಮಾಡಿಕೊಡಿ. ಅವುಗಳಿಗೆ ಪ್ರಪಂಚ ನೋಡುವ ಅವಕಾಶ ಮಾಡಿಕೊಡಿ. ಚಮತ್ಕಾರ ಆಯಿತು. ಕಾಡಿನಲ್ಲಿ ಬೆಂಕಿ ಉರಿಯುತ್ತಿತ್ತು. ಅಚಾನಕ್ಕಾಗಿ ಬೆಂಕಿಯ ಕಿಡಿ ಹಾರಿತು. ಹೋಗಿ ಶಿಕಾರಿಯ ಕಣ್ಣಿಗೆ ತಾಗಿತು. ಶಿಕಾರಿಯು ಆಗಲೇ ಗುಂಡು ಹಾರಿಸಿದ. ಗುಂಡು ಹಾರಿತು. ಆದರೆ ಕಣ್ಣಿಗೆ ಬೆಂಕಿಯ ಕಿಡಿ ಹಾರಿ ತಗುಲಿತು. ಇದರಿಂದಾಗಿ ಗುರಿ ತಪ್ಪಿತು. ಗುಂಡು ಜಿಂಕೆಯ ಬದಲು ಹೋಗಿ ಹುಲಿಗೆ ತಾಗಿತು. ಹುಲಿ ಗಾಯಗೊಂಡು ನೆಲಕ್ಕುರುಳಿತು. ಶಿಕಾರಿಯ ಕಣ್ಣಿಗೆ ಬೆಂಕಿಯ ಕಿಡಿ ಹಾರಿ ತಗುಲಿತು. ಆದ್ದರಿಂದ ಅವನು ತನ್ನ ಕಣ್ಣು ಉಳಿಸುವ ಪ್ರಯತ್ನದಲ್ಲಿ ಅಲ್ಲಿಂದ ಓಡಿ ಹೋದ. ಹುಲಿ ನೆಲದಲ್ಲಿ ಬಿದ್ದಿತ್ತು. ಶಿಕಾರಿಯು ಓಡಿ ಹೋಗಿದ್ದ. ಅಚಾನಕ್ಕಾಗಿ ಹವಾಮಾನ ಬದಲಾಯಿತು. ಮೆಲ್ಲನೆ ಹನಿಗಳು ಆಕಾಶದಿಂದ ಬೀಳಲಾರಂಭಿಸಿತು. ಮಳೆ ಬರಲಾರಂಭಿಸಿತು. ಕಾಡಿನ ಬೆಂಕಿ ಮೆಲ್ಲನೆ ನಂದಿ ಹೋಯಿತು ಮತ್ತು ಜಿಂಕೆಯು ಸುಂದರವಾದ ಹವಾಮಾನದಲ್ಲಿ ಮುದ್ದಾದ ಮರಿಗಳಿಗೆ ಜನ್ಮ ನೀಡಿತು. ಸಣ್ಣದಾದ ಕತೆ, ಆದರೆ ತುಂಬ ದೊಡ್ಡದಾದ ಪಾಠವನ್ನು ಕಲಿಸುತ್ತಿದೆ. ನಮ್ಮಲ್ಲಿ ಕೆಲವರ ಮುಂದೆ ಈ ಜಿಂಕೆಯ ಸೀನ್ ಬರುತ್ತದೆ. ನಮಗೆಲ್ಲರಿಗೂ 4 ದಿಕ್ಕುಗಳಿಂದ ಸಮಸ್ಯೆಗಳು ದಾಳಿ ಮಾಡುತ್ತವೆ. ನಮಗೆ ಅರ್ಥವಾಗುವುದಿಲ್ಲ. ಜೀವನದಲ್ಲಿ ಆವಾಗ ಏನು ಮಾಡಬೇಕು? ಎಲ್ಲ ಕಡೆಯಿಂದ ಸಮಸ್ಯೆಗಳು ಸಿಗುತ್ತವೆ.
ಗೆಳೆಯರೇ, ನೆನಪಿನಲ್ಲಿಡಿ, ಜೀವನ ಎಂದ ಮೇಲೆ ಸಮಸ್ಯೆಗಳು ಬರುತ್ತವೆ. ಸಿರಿವಂತಿಕೆಯಿಂದ ಶ್ರೀಮಂತನಾದ ವ್ಯಕ್ತಿಗೆ ಕೂಡ ಸಮಸ್ಯೆಗಳು ಬರುತ್ತವೆ, ಎದುರಿಸಬೇಕಾಗುತ್ತದೆ. ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ 4 ದಿಕ್ಕುಗಳಿಂದ ಪ್ರಾಬ್ಲಮ್ಸ್ ಬಂದರೆ ಏನು ಮಾಡಬೇಕು? ಆ ಜಿಂಕೆ ಮಾಡಿತ್ತು ಅದನ್ನೇ ಮಾಡುವ, ಕಣ್ಣು ಮುಚ್ಚುವ, ಮೇಲೆ ಇರುವವನನ್ನು ನೆನಪಿಸುವ, ನಮ್ಮ ಸಮಸ್ಯೆಗಳನ್ನು ಕೊನೆಗಾಣಿಸಲು ಎಲ್ಲವೂ ನಿನಗೆ ಅರ್ಪಿಸುತ್ತಿದ್ದೇನೆ. ಈಗ ಎಲ್ಲವನ್ನೂ ನಿನಗೆ ಸಮರ್ಪಿಸುತ್ತಿದ್ದೇನೆ. ಜೀವನದ ಕಷ್ಟ ನಷ್ಟ ಸಂಕಷ್ಟಗಳನ್ನು ಗೆಲುವು ನಿನ್ನ ಕೈಯಲ್ಲಿದೆ, ಸೋಲು ಕೂಡ ನಿನ್ನ ಕೈಯಲ್ಲಿದೆ. ಸಾಕು, ಇದನ್ನೇ ಜಪಿಸುತ್ತಾ ಇರಿ. ಎಲ್ಲವೂ ಸುಲಭವಾಗುವುದು, ಸರಿಯಾಗುವುದು. ನಾನು ಈಗ ಇದನ್ನೇ ಹೇಳ್ತಾ ಇದ್ದೇನೆ. ಜೀವನದಲ್ಲಿ ಎಲ್ಲ ದಿಕ್ಕುಗಳಿಂದ ಸಮಸ್ಯೆಗಳು ಬಂದಾಗ ಹೃದಯದಿಂದ ಮೇಲೆ ಇರುವವನನ್ನು ನೆನಪಿಸಿದರೆ ಚಮತ್ಕಾರವು ನಡೆಯುವುದು. ಅವನು ಯಾವತ್ತೂ ಯಾರಿಗೂ ಕೆಟ್ಟದ್ದು ಮಾಡುವುದಿಲ್ಲ, ಒಳ್ಳೆಯದನ್ನೇ ದಯಪಾಲಿಸುತ್ತಾನೆ. ಇದು ಸರಿ ಎಂದು ನಿಮಗೆ ಅನಿಸಿದರೆ ಲೈಕ್ ಬಟನ್ ಒತ್ತಿ ಲೈಕ್ ಮಾಡಿ. ಯಾವಾಗಲೂ ಪಾಸಿಟಿವ್ ಆಗಿರೋಣ. ನಾನು ಇದನ್ನೇ ಹೇಳ ಬಯಸುತ್ತೇನೆ. ಮೇಲೆ ಇರುವವನ ಆಶೀರ್ವಾದದಿಂದ, ನಿಮ್ಮವರ ಪ್ರೀತಿಯಿಂದ, ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ ಗೆಲುವು ನಿಮ್ಮದಾಗಿಸಿ. ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮ್ಮ ಭೇಟಿ ಮುಂದಿನ ಕಥೆಯೊಡನೆ. ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ. ಸದಾ ನಗುನಗುತ್ತಾ ಇರಿ.